ಅಬ್ದುಲ್ ರಹಿಮಾನ್ ಕೊಲೆಯಿಂದ ಕರಾವಳಿ, ಮಂಗಳೂರು ಮತ್ತೆ ಕೊತ ಅಂದಿದೆ. ರಹಿಮಾನ್ ಕೊಲೆ ಖಂಡಿಸಿ ಸಾವಿರಾರು ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಪರಂಗಿಪೇಟೆ ಪಿಸಿ ರೋಡ್ನಲ್ಲಿ ಅಘೋಷಿತ ಬಂದ್ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನೊಂದೆಡೆ ಸುರತ್ಕಲ್ನಲ್ಲಿ ಬಂದ್ಗೆ ಸಹಕರಿಸಿಲ್ಲ ಅಂತ ಕಿಡಿಗೇಡಿಗಳ ಗುಂಪು ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದೆ. ಇನ್ನು ಬಂಟ್ವಾಳದ ಕೈಕಂಬ ಬಳಿ ಕಿಡಿಗೇಡಿಗಳು ಬಲವಂತವಾಗಿ ಬೈಕ್ ಶೋರೂಮ್ ಬಂದ್ ಮಾಡಿಸಲು ಒತ್ತಾಯಿಸಿದ್ದು ಹೈಡ್ರಾಮಾವೇ ನಡೆಯಿತು. ಇನ್ನು ಬಸ್ಗಳ ಸಂಚಾರಕ್ಕೆ ವಿರೋಧಿಸಿ ಆಟೋದಲ್ಲಿ ಅಟ್ಟಿಸಿದ ವಿಡಿಯೋ ವೈರಲ್ ಆಗಿದೆ. ಈತ ಅನ್ಯಾಯವಾಗಿ ನನ್ನ ಮಗನನ್ನ ಹತ್ಯೆಗೈದಿದ್ದಾರೆ, ನನ್ನ ಮಗನನ್ನ ಕೊಂದವರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಮಗನೇ ಕುಟುಂಬಕ್ಕೆ ಆಧಾರವಾಗಿದ್ದ ಅಂತ ರಹಿಮಾನ್ ತಂದೆ ಕಣ್ಣೀರಿಟ್ಟಿದ್ದಾರೆ. ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರಿದಿದೆ. ಕೊಡಗು ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ದೋಣಿಕಡವು ಗ್ರಾಮದಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಕಾವೇರಿ ನದಿ ರಸ್ತೆ ಮೇಲೆ ಉಕ್ಕಿ ಹರಿದಿದ್ದರಿಂದ ಬೆಂಗಳೂರು ಕೂಡಕಂಡಿ ಪೈಸಾರಿ ಮಧ್ಯೆ ರಸ್ತೆ ಸಂಪರ್ಕ ಕಡಿತವಾಗುವ ಭೀತಿ ಎದುರಾಗಿದೆ. ಮತ್ತೆ ಮಳೆ ಸುರಿದ್ರೆ ರಸ್ತೆ ಸಂಪರ್ಕ ಕಡಿತಗೊಳ್ಳಲಿದೆ. ಇದರಿಂದ 70 ಕುಟುಂಬಗಳು ಜಲ ದಿಗ್ಬಂಧನದಲ್ಲಿ ಸಿಲುಕುವ ಆತಂಕ ನಿರ್ಮಾಣವಾಗಿದೆ. ಮಳೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಈ ಸಂಪೂರ್ಣ ಪ್ರದೇಶ ಇದು ಸಮುದ್ರದಂತೆ ಭಾಸ ಆಗುತ್ತೆ. ಸುಮಾರು 40-50 ಅಡಿಯಷ್ಟು ನೀರು ಬರುತ್ತೆ. ಇಲ್ಲಿ ನಿನ್ನೆ ರಾತ್ರಿ ಕೂಡ ಒಂದು ಕ್ಷಿಪ್ರ ಪ್ರವಾಹ ಬಂದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟಿಸುತ್ತಿದೆ. ಇದರಿಂದ ಕೃಷ್ಣಾ ನದಿ ನೀರಿನ ಹರಿವು ಹೆಚ್ಚಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಕೆಳಹಂತದ 6 ಸೇತುವೆಗಳು ಜಲಾವೃತವಾಗಿವೆ. ಅಕ್ನೋಳ ಸಿದ್ನಾಳ್ ಸಂಪರ್ಕಿಸುವ ಸೇತುವೆ, ಕನ್ನೂರ ಸಿದ್ನಾಳ ಸಂಪರ್ಕಿಸುವ ಸೇತುವೆ, ಬಾರವಾಡ ಕನ್ನೂರ ಸಂಪರ್ಕಿಸುವ ಸೇತುವೆ, ಮಲ್ಲಿಕವಾಡ ದತ್ತವಾಡ, ಕತ್ಲೋಳ ಯಡೂರ ಹಾಗೂ ಯಕ್ಷಂಬ ದತ್ತವಾಡ ಸಂಪರ್ಕಿಸುವ ಸೇತುವೆಗಳು ಜಲಾವೃತವಾಗಿವೆ. ಸೇತುವೆ ಮೇಲೆ ಯಾರೂ ಓಡಾಡದಂತೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಗ್ರಾಮಸ್ಥರು ಪರ್ಯಾಯ ಮಾರ್ಗದಲ್ಲಿ ಓಡಾಟ ನಡೆಸುತ್ತಿದ್ದಾರೆ. ಇತ್ತ ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಯಿಂದಾಗಿ ವಿಜಯಪುರ ಚಡಚಣದ ಬಳಿ ಭೀಮಾ ನದಿ ಒಳಹರಿವು ಹೆಚ್ಚಾಗಿದೆ. ಇದರಿಂದ ಭೀಮಾ ನದಿ ದಡದಲ್ಲಿದ್ದ ರೈತರ ಪಂಪ್ ಸೆಟ್ಗಳು ನೀರಿನಲ್ಲಿ ಮುಳುಗಿವೆ. ಮುಳುಗಿದ ಪಂಪ್ ಸೆಟ್ಗಳನ್ನು ಮೇಲೆತ್ತಲು ರೈತರು ಹರಸಾಹಸ ಪಟ್ಟಿದ್ದಾರೆ. ಇತ್ತ ಧಾರವಾಡದ ಬೆಣ್ಣೆಹಳ್ಳದಲ್ಲಿ ಪ್ರವಾಹ ಸೃಷ್ಟಿಯಾಗುವ ಸಾಧ್ಯತೆ ಹಿನ್ನೆಲೆ ಸಚಿವ ಸಂತೋಷ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವರು ಹಳ್ಳದ ಪಾತ್ರದ ಹಳ್ಳಿಗಳ ಮೇಲೆ ನಿಗಾ ಇಡಲು ಸೂಚಿಸಿದರು. ಇದೇ ವೇಳೆ ಬೆಣ್ಣೆಹಳ್ಳದಲ್ಲಿ ಪ್ರವಾಹ ಬಂದ್ರೆ ಹೇಗೆ ರಕ್ಷಿಸುತ್ತೇವೆ ಅನ್ನೋದನ್ನ ಅಗ್ನಿಶಾಮಕ ಸಿಬ್ಬಂದಿ ಅಣಕು ಪ್ರದರ್ಶನದ ಮೂಲಕ ತೋರಿಸಿದರು. ನಿರಂತರ ಮಳೆಗೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ದೋತರಬಂಡಿ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಗುಂಡಿ ಇರೋದು ಗೊತ್ತಿದ್ರೂ ಮೌನೇಶ್ ಹೆಸರಿನ ಬೈಕ್ ಸವಾರ ಸೇತುವೆ ಮೇಲೆ ಬೈಕ್ ಚಲಾಯಿಸಿದ್ದಾನೆ. ಬೈಕ್ ಸಮೇತ ಹಳ್ಳದಲ್ಲಿ ಬಿದ್ದು ಪ್ರಾಣ ಭಯದಲ್ಲಿ ಪೇಚಾಡಿದ್ದಾನೆ. ಈ ವೇಳೆ ಸ್ಥಳೀಯರು ಬೈಕ್ ಸವಾರನನ್ನ ರಕ್ಷಿಸಿದ್ದಾರೆ. ಬಳಿಕ ಜೆಸಿಬಿ ಬಳಸಿ ಬೈಕ್ ಮೇಲೆತ್ತಲಾಗಿದೆ. ಇತ್ತ ಉಡುಪಿ ಜಿಲ್ಲೆಯಲ್ಲಿ ಮಳೆರಾಯ ಬಿಡುವು ಕೊಟ್ಟಿದ್ದಾನೆ. ಆದರೆ ಸಮುದ್ರದಲ್ಲಿ ರಕ್ಕಸ ಗಾತ್ರದ ಅಲೆಗಳು ಮೇಲೇಳುತ್ತಿವೆ. ಮೀನುಗಾರಿಕೆಗೆ ತೆರಳಿದ್ದ ಮೀನುಗಾರರ ಮೊಬೈಲ್ನಲ್ಲಿ ಅರಬ್ಬಿ ಸಮುದ್ರದ ರೌದ್ರ ರೂಪ ಸೆರೆಯಾಗಿದೆ. ನಿರಂತರ ಮಳೆಯಿಂದಾಗಿ ರಾಜ್ಯದ ಹಲವೆಡೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ಈ ಹಿನ್ನೆಲೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುವಂತೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಇನ್ನು ಡಿಸಿಗಳು, ಸಿಇಒಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿಗೂ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಲು ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕಟ್ಟೆಚ್ಚರ ಮತ್ತು ತೀವ್ರ ನಿಗಾ ವಹಿಸಿ ಎಂದಿದ್ದಾರೆ. ಇನ್ನು ನೆರೆ ಅಥವಾ ಭೂಕುಸಿತಕ್ಕೆ ಗುರಿಯಾಗುವ 170 ತಾಲೂಕುಗಳನ್ನು ಗುರುತಿಸಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 101 ಪ್ರವಾಹ ಪೀಡಿತ ಸ್ಥಳಗಳನ್ನು ಗುರುತಿಸಲಾಗಿದೆ. ಈ ಪ್ರದೇಶಗಳಲ್ಲಿ ತಕ್ಷಣ ಪರಿಹಾರ ಕಾರ್ಯಗಳನ್ನು ನಿರ್ವಹಿಸಲು ಸಿಎಂ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೀನಿ, ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು, ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು, ಅಥವಾ ರಸ್ತೆಗಳು ಅಡಚಣೆ ಆಗಿರ್ತಕ್ಕಂಥದ್ದು ಇರ್ಬೋದು. ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ನಿರ್ಮಿಸಿರುವ ಕಟ್ಟಡಗಳನ್ನ ತೆರವು ಮಾಡೋದಕ್ಕೆ ಪಾಲಿಕೆ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಹಲಸೂರು ರಾಜಕಾಲುವೆ ಪಕ್ಕವೇ ರಾಜಾರೋಷವಾಗಿ ನಿರ್ಮಿಸಲಾಗ್ತಿದ್ದ ಕಟ್ಟಡವನ್ನ ಡೆಮಾಲಿಷ್ ಮಾಡಲಾಗ್ತಿತ್ತು. ಈ ವೇಳೆ ಮಾಣಿಕ್ಯ ಹೆಸರಿನ ಕಟ್ಟಡ ಮಾಲೀಕ ಹೈಡ್ರಾಮಾ ನಡೆಸಿದ್ದಾನೆ. ನನ್ನನ್ನ ಸಾಯಿಸಿ ಆಮೇಲೆ ಬಿಲ್ಡಿಂಗ್ ತೆರವು ಮಾಡಿ, ನಾನೊಬ್ಬನೇ ರೂಲ್ಸ್ ಬ್ರೇಕ್ ಮಾಡಿದ್ದೀನಾ ಅಂತ ಮಾಲೀಕ ಹೈಡ್ರಾಮಾ ನಡೆಸಿದ್ದಾನೆ. ಇನ್ನು ಕಟ್ಟಡ ನೆಲಸಮ ಮಾಡದಂತೆ ಮಾಲೀಕ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದ ಹಿನ್ನೆಲೆ ಬಿಬಿಎಂಪಿ ಸಿಬ್ಬಂದಿ ಒತ್ತುವರಿ ತೆರವು ಕಾರ್ಯವನ್ನ ಸ್ಥಗಿತಗೊಳಿಸಿದರು.
ಆಪರೇಷನ್ ಸಿಂಧೂರ ಪ್ರಹಾರಕ್ಕೆ ಬೆದರಿ ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ಭಾರತಕ್ಕೆ 2 ಬಾರಿ ಕರೆ ಮಾಡಿತ್ತು ಅಂತ ಉನ್ನತ ಮೂಲಗಳು ತಿಳಿಸಿವೆ. ಮೇ 7ರಂದು ಭಾರತೀಯ ಸೇನೆ ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿನ 9 ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನ ಸೇನೆಯ ಡಿಜಿಎಂಒ ಭಾರತದ ಡಿಜಿಎಂಒಗೆ ಕರೆ ಮಾಡಿ ಕದನ ವಿರಾಮ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಆದರೆ ಭಾರತ ಪಾಕಿಸ್ತಾನವನ್ನ ನಂಬಿಲ್ಲ. ಹೀಗಾಗಿ ಮತ್ತೆ 3 ದಿನಗಳ ಕಾಳಗದ ಬಳಿಕ ಮೇ 10ರ ಮಧ್ಯಾಹ್ನ 3:35ಕ್ಕೆ 2 ದೇಶಗಳ ಡಿಜಿಎಂಒಗಳ ಮಾತುಕತೆ ನಡೆದಿದೆ. ಈ ವೇಳೆ ಕದನ ವಿರಾಮಕ್ಕೆ 2 ದೇಶಗಳು ಒಪ್ಪಿವೆ. ಇನ್ನು ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಸಾವಿನ ಸಂಖ್ಯೆ 160ಕ್ಕೆ ಏರಿಕೆಯಾಗಿದೆ. ಈ ಮಧ್ಯೆ ಭಾರತ ಗುರುವಾರ ಸಂಜೆ 4 ಗಂಟೆಗೆ ಪಾಕಿಸ್ತಾನ ಗಡಿಯಲ್ಲಿರುವ ಎಲ್ಲಾ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಗುಜರಾತ್, ಪಂಜಾಬ್, ರಾಜಸ್ಥಾನ, ಜಮ್ಮು ಕಾಶ್ಮೀರದಲ್ಲಿ ಮಾಕ್ ಡ್ರಿಲ್ಗೆ ಸಿದ್ಧತೆ ನಡೆದಿದೆ. ಚಿಕ್ಕಮಗಳೂರಿನ ಕೈಮರ ಗ್ರಾಮದಲ್ಲಿ ಅವಿನಾಶ್ ಎಂಬಾತ 4 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿ ಕೀರ್ತಿಯನ್ನ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆಗೈದಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯ ನವಲಿಹಾಳದಲ್ಲಿ ಮದುವೆ ನಿಶ್ಚಯವಾಗಿದ್ದ ಯುವಕನ ತಾಯಿ ಕುರುಡು ಎಂಬ ಕ್ಷುಲ್ಲಕ ಕಾರಣಕ್ಕೆ ಭಾವಿ ಸೊಸೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಕಾರಿನ ಸನ್ರೂಫ್ನಲ್ಲಿ ನಿಂತು ರೊಮ್ಯಾನ್ಸ್ ಮಾಡಿದ್ದ ದಂಪತಿಗೆ ಪೊಲೀಸರು 1500 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಊಟ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ದಂಪತಿ ಹುಚ್ಚಾಟ ಮೆರೆದಿದ್ದ ವಿಡಿಯೋ ಭಾರೀ ವೈರಲ್ ಆಗಿದೆ. ಮುಂಬೈನಿಂದ ಬೆಂಗಳೂರಿಗೆ ಆಗಮಿಸಿದ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭರ್ಜರಿ ಸ್ವಾಗತ ಕೋರಲಾಗಿದೆ. ಏರ್ಪೋರ್ಟ್ನ ಅರೈವಲ್ ಬಳಿ ಡೊಳ್ಳು ಕುಣಿತದ ಮೂಲಕ ಅಧಿಕಾರಿಗಳು, ಕುಟುಂಬದವರು, ಕನ್ನಡಾಭಿಮಾನಿಗಳು ಮುಷ್ತಾಕ್ರನ್ನ ಸ್ವಾಗತಿಸಿದ್ದಾರೆ. ಖ್ಯಾತ ಮಾಜಿ ಕ್ರಿಕೆಟಿಗ ಕನ್ನಡಿಗ ಅನಿಲ್ ಕುಂಬ್ಳೆ ಇನ್ಮೇಲೆ ರಾಜ್ಯ ಅರಣ್ಯ ಇಲಾಖೆಯ ರಾಯಭಾರಿ. ಹೀಗಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಘೋಷಿಸಿದ್ದಾರೆ. ಅಚ್ಚರಿ ಅಂದ್ರೆ ಅನಿಲ್ ಕುಂಬ್ಳೆ ಯಾವುದೇ ಸಂಭಾವನೆ ಪಡೆಯದೆ ರಾಯಭಾರಿಯಾಗಲು ಸಮ್ಮತಿಸಿದ್ದಾರೆ.